ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಭಾರತ ಮತ್ತು ಪಾಕಿಸ್ತಾನ ನಡುವೆ ಉದ್ವಿಗ್ನತೆ ನಿರ್ಮಾಣವಾಗಿರ್ತಕ್ಕಂಥದ್ದು ಏನು ಭಾರತದ ಏರ್ ಸ್ಟ್ರೈಕ್ ನಂತರ ದೇಶದಲ್ಲಿ ಎಲ್ಲ ಹಂತಗಳಲ್ಲೂ ಕೂಡ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಭದ್ರತೆಯನ್ನು ಕೈಗೊಂಡಿದ್ದು. ಪ್ರಮುಖವಾಗಿ ಜನರ ಜೀವನಾಡಿಯಾಗಿರ್ತಕ್ಕಂಥ ಜಲಾಶಯಗಳು ಕೂಡ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ರಾಜ್ಯದ 17 ಜಲಾಶಯಗಳು ಕೂಡ ಹೈ ಅಲರ್ಟ್ ಘೋಷಣೆ ಮಾಡಲಾಗಿರ್ತಕ್ಕಂಥದ್ದು. ಜಲಾಶಯದ ಸುತ್ತಮುತ್ತ ಮತ್ತು ಜಲಾಶಯಗಳ ಮೇಲೆ ಪೊಲೀಸ್ ಬಂದೋಬಸ್ತನ್ನು ನಿಯೋಜನೆ ಮಾಡಲಾಗಿದೆ. ಇದೇ ರೀತಿ CCTV ಕ್ಯಾಮೆರಾಗಳನ್ನು ಅಳವಡಿಸಿ ಪ್ರತಿ ಕ್ಷಣದ ಮಾಹಿತಿಗಳನ್ನು ಕೂಡ ಅಪ್ಡೇಟ್ ಮಾಡಲಾಗುತ್ತೆ ಮತ್ತು ಯಾರೆಲ್ಲ ಓಡಾಡ್ತಾರೆ, ಅನುಮಾನಾಸ್ಪದವಾಗಿ ಯಾರೆಲ್ಲ ಓಡಾಡ್ತಾರೆ ಅದ್ರ ಬಗ್ಗೆ ಕೂಡ ನಿಗಾವನ್ನು ವಹಿಸಲಾಗಿದೆ. ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ 4 ಜಲಾಶಯಗಳು ಬರ್ತಿವೆ. ಅದರಲ್ಲೂ ರಾಜ ಲಕ್ಷ್ಮಣ್ ಗೌಡ ಜಲಾಶಯ, ಇದು ಹಿಡಕಲ್ ಜಲಾಶಯದಂತೆ ಖ್ಯಾತಿ ಗಳಿಸಿರ್ತಕ್ಕಂಥದ್ದು. ಸುಮಾರು 51 TMC ಯಷ್ಟು ನೀರು ಸಂಗ್ರಹಣಾ ಸಾಮರ್ಥ್ಯವನ್ನು ಈ ಜಲಾಶಯ ಹೊಂದಿದೆ. ಜಲಾಶಯ ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಯ ಜನರ ಜೀವನಾಡಿಯಾಗಿರ್ತಕ್ಕಂಥದ್ದು. ಇದು ಹುಕ್ಕೇರಿ ತಾಲೂಕಿನ ಹಿಡಕಲ್ ಗ್ರಾಮದ ಬಳಿ ಈ ಒಂದು ಜಲಾಶಯವನ್ನು ನಿರ್ಮಾಣ ಮಾಡಲಾಗಿದೆ. ಜಲಾಶಯದಲ್ಲಿ ಕೂಡ ಈಗ ಯಮಕನಮರಡಿ ಪೊಲೀಸರು ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಅಲ್ಲಿನ ಇನ್ಸ್ಪೆಕ್ಟರ್ ಜಾವೇದ್ ಮುಷಾಪುರೆ ಸೇರಿದಂತೆ ಅನೇಕ ಅಧಿಕಾರಿಗಳು ದಿನವೂ ಕೂಡ ಭೇಟಿ ಕೊಟ್ಟು ಅಲ್ಲಿನ ಗಸ್ತನ್ನು ಹೆಚ್ಚು ಮಾಡಿ ಮತ್ತು ಸಿಬ್ಬಂದಿಯನ್ನು ಕೂಡ ಹಾಕಿರ್ತಕ್ಕಂಥದ್ದು. ಅಲ್ಲಿ ಒಂದು 4 ಕಿಲೋಮೀಟರ್ ವ್ಯಾಪ್ತಿಯನ್ನ ಸರೌಂಡ್ ಕವರ್ ಮಾಡುವಂಥ ಒಂದು CCTVಯನ್ನು ಕೂಡ ಅಳವಡಿಸಲಾಗಿದೆ. CCTV ಮಾನಿಟರಿಂಗ್ ಕೂಡ ಜಲಸಂಪನ್ಮೂಲ ಇಲಾಖೆಯಿಂದ ಮಾಡಲಾಗುತ್ತೆ. ಗೃಹ ಇಲಾಖೆ ಮತ್ತು ಜಲಸಂಪನ್ಮೂಲ ಇಲಾಖೆಗೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಈ ಒಂದು ಬಿಗಿ ಭದ್ರತೆಯನ್ನ ಹಿಡಕಲ್ ಜಲಾಶಯದಲ್ಲಿ ಮಾಡಿರ್ತಕ್ಕಂಥದ್ದು. ಸುಮಾರು 17 TMC ಅಷ್ಟು ನೀರು ಸದ್ಯ ಈ ಒಂದು ಜಲಾಶಯದಲ್ಲಿ ಸಂಗ್ರಹವಿದೆ. ಜಲಾಶಯ ಬೆಳಗಾವಿ ಮತ್ತು ಬಾಗಲಕೋಟೆ ಜನರ ಜೀವನಾಡಿಯಾಗಿರ್ತಕ್ಕಂಥದ್ದು. ಇಂತಹ ಒಂದು ಸಂದರ್ಭದಲ್ಲಿ ಜಲಾಶಯಗಳು ಕೂಡ ಬಿಗಿ ಭದ್ರತೆಯನ್ನ ಒದಗಿಸಲಾಗಿದೆ. ಮತ್ತೊಂದು ಕಡೆ ರೇಣುಕಾ ಸಾಗರ ಜಲಾಶಯ, ಇದು ಹುಬ್ಬಳ್ಳಿ ಧಾರವಾಡ ಜನರ ಕುಡಿಯುವ ನೀರಿಗೆ ಆಧಾರ ಸ್ತಂಭ ಮತ್ತು ಬಾಗಲಕೋಟೆ ಮತ್ತು ಬೆಳಗಾವಿ ಜಿಲ್ಲೆಯ ಜನರ ಪ್ರಮುಖ ಜಲಾಶಯ. ಮಲಪ್ರಭಾ ನದಿಗೆ ಅಡ್ಡಲಾಗಿ ಈ ಸವದತ್ತಿಯ ಮುನವಳ್ಳಿ ಬಳಿಯಲ್ಲಿ ಈ ಒಂದು ಡ್ಯಾಮ್ ಅನ್ನ ನಿರ್ಮಾಣ ಮಾಡಲಾಗಿರ್ತಕ್ಕಂಥದ್ದು. ಡ್ಯಾಮ್ ಬಳಿಯಲ್ಲೂ ಕೂಡ ಹೆಚ್ಚಿನ ಭದ್ರತೆಯನ್ನ ಸದ್ಯ ಒದಗಿಸಲಾಗಿದೆ. ಇಲ್ಲಿ ಸವದತ್ತಿ ಪೊಲೀಸರು ಗೇಟ್ ಆಗಿರ್ಬೋದು ಮತ್ತು ಕ್ರಸ್ಟ್ ಗೇಟ್ ಬಳಿಯಲ್ಲೂ ಕೂಡ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಆಯಾ ಕಟ್ಟಿನ ಸ್ಥಳಗಳಲ್ಲಿ CCTV ಕ್ಯಾಮೆರಾಗಳನ್ನು ಕೂಡ ಅಳವಡಿಸಲಾಗಿದೆ. ಅದೇ ರೀತಿ ಬೆಳಗಾವಿ ನಗರಕ್ಕೆ ಕುಡಿಯುವ ನೀರನ್ನ ಸರಬರಾಜು ಮಾಡುವ ಪ್ರಮುಖ ಜಲಾಶಯಗಳಲ್ಲಿ ಅದರಲ್ಲೂ ಕೂಡ ರಕ್ಕಸ್ಕೊಪ್ಪ ಜಲಾಶಯ ಕೂಡ ಇದು ಸುಮಾರು 1/2 TMC ಸಾಮರ್ಥ್ಯವನ್ನು ಹೊಂದಿರತಕ್ಕಂಥದ್ದು. ಇಡೀ ವರ್ಷ ಬೆಳಗಾವಿ ಜನರಿಗೆ ಕುಡಿಯುವ ನೀರನ್ನ ಈ ಒಂದು ಜಲಾಶಯದಿಂದ ಪೂರೈಕೆಯನ್ನು ಮಾಡಲಾಗುತ್ತೆ. ಪ್ರಮುಖವಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರು ಈ ಒಂದು ಜಲಾಶಯ ನಿರ್ಮಾಣಕ್ಕೆ ಮುಂದಾಗಿದ್ರು ಮತ್ತು ಸಲಹೆ ಸೂಚನೆಯನ್ನು ಕೊಟ್ಟಿದ್ರು ಅಂತಕ್ಕಂಥದ್ದು ವಿಶೇಷ. ಇದು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿ ಭಾಗದಲ್ಲಿರೋದ್ರಿಂದ ಬೆಳಗಾವಿ ಗ್ರಾಮೀಣ ಪೊಲೀಸರು ಇದಕ್ಕೆ ಹೆಚ್ಚಿನ ಭದ್ರತೆಯನ್ನ ಸದ್ಯ ವಹಿಸಿರುತ್ತದೆ. ಮತ್ತೊಂದು ಕಡೆ ಏನಂದ್ರೆ ಬೆಳಗಾವಿಯ ಮಾರ್ಕಂಡೆಯ ಜಲಾಶಯ ಸುಮಾರು 4 TMC ಸಾಮರ್ಥ್ಯದ ಜಲಾಶಯ. ಇದು ಹುಕ್ಕೇರಿ ತಾಲೂಕಿನಲ್ಲಿ ಬರುವಂತಹ ಜಲಾಶಯಗಳಲ್ಲಿ ಒಂದು. ಇದು ಹೆಚ್ಚಾಗಿ ಕುಡಿಯುವ ನೀರಿನ ಬದಲಾಗಿ ಕೃಷಿ ಚಟುವಟಿಕೆಗಳಿಗೆ ಅವಲಂಬಿತವಾದಂತಹ ಜಲಾಶಯ ಇದು. ಈ ಜಲಾಶಯಕ್ಕೂ ಕೂಡ ಪೊಲೀಸರು ಬಿಗಿ ಭದ್ರತೆಯನ್ನು ವಹಿಸ್ತಾ ಇದೆ. ಅದೇ ರೀತಿ ರಾಜ್ಯದ ಪ್ರಮುಖ ಜಲಾಶಯ ಅದರಲ್ಲೂ ಕೂಡ KRS ಆಗಿರ್ಬೋದು ಮತ್ತು ಹಾರಂಗಿ ಜಲಾಶಯ, ಹಾಗೇನೆ ನಾರಾಯಣಪುರ ಜಲಾಶಯ, ಆಲಿಮಟ್ಟಿ ಜಲಾಶಯ, ಹಾಗೇನೆ ತುಂಗಭದ್ರಾ ಜಲಾಶಯ, ಈ ಎಲ್ಲ ಜಲಾಶಯಗಳಲ್ಲಿ ಕೂಡ ಹೆಚ್ಚಿನ ಬಿಗಿ ಭದ್ರತೆ ಮತ್ತು ನಿಗಾವನ್ನು ಕೂಡ ಸದ್ಯ ಪೊಲೀಸ್ ಇಲಾಖೆಯಿಂದ ಇಡಲಾಗಿದೆ. ಮತ್ತೊಂದು ಕಡೆ ರಾಜ್ಯದ ಸೂಕ್ಷ್ಮ ಪ್ರದೇಶಗಳಲ್ಲೂ ಕೂಡ ರಾಯಚೂರಿನ ಅಣುಸ್ಥಾವರ ಆಗಿರ್ಬೋದು, ಮತ್ತೊಂದು ಕಡೆ ಕಾರವಾರದ ಅಣುಸ್ಥಾವರ ಆಗಿರ್ಬೋದು ಮತ್ತು ರಾಯಚೂರಿನ ಉಷ್ಣ ವಿದ್ಯುತ್ ಘಟಕದಲ್ಲೂ ಕೂಡ ಹೆಚ್ಚಿನ ಪೊಲೀಸ್ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಕೇವಲ ಗಡಿ ಮಾತ್ರವಲ್ಲದೆ ಗಡಿ ಒಳಗಡೆ ಯಾವುದೇ ರೀತಿ ವಿಧ್ವಂಸಕ ಕೃತ್ಯಗಳಿಗೆ ಅವಕಾಶ ಕೊಡಬಾರದು ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ತೀವ್ರ ನಿಗಾವನ್ನ ವಹಿಸಿರ್ತಕ್ಕಂಥದ್ದು. ಈಗಾಗಲೇ ಭಾರತ ಮತ್ತು ಪಾಕಿಸ್ತಾನ ನಡುವೆ ಕಳೆದ 10 ದಿನಗಳಲ್ಲೂ ಕೂಡ ಯಾವಾಗ ಭಾರತ ಉಗ್ರಗಾಮಿಗಳ ಅಡಗು ತಾಣಗಳ ಮೇಲೆ ಏರ್ ಸ್ಟ್ರೈಕ್ ಮಾಡುತ್ತೆ, ಅದಾದ ಬಳಿಕ ಅನೇಕ ಬೆಳವಣಿಗೆ ಕೂಡ ನಡೆದಿರ್ತಕ್ಕಂಥದ್ದು. ಇವತ್ತು ಮಹತ್ವದ ಮಾತುಕತೆ ಕೂಡ ಇದೆ. ಈ ನಿಟ್ಟಿನಲ್ಲಿ ಈ ಮಾತುಕತೆ ಮತ್ತು ಈ ಒಂದು ದಾಳಿಗಳು ಒಂದು ಕಡೆ ಆದರೆ, ಮತ್ತೊಂದು ಕಡೆ ರಾಜ್ಯದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡಬಾರದು ಅನ್ನೋ ನಿಟ್ಟಿನಲ್ಲಿ ಈ ರೀತಿ ಬಿಗಿ ಭದ್ರತೆಗಳನ್ನು ಅನೇಕ ಕಡೆಗಳಲ್ಲಿ ವಹಿಸಲಾಗಿರ್ತಕ್ಕಂಥದ್ದು. ಬೆಳಗಾವಿಯಲ್ಲಿ ಆಯಾ ಕಟ್ಟಿನ ಸ್ಥಳಗಳಲ್ಲಿ ಕೂಡ ಹೆಚ್ಚಿನ ಬಿಗಿ ಭದ್ರತೆಯನ್ನು ಸದ್ಯ ಒದಗಿಸಲಾಗಿದೆ.